ಓಂ ಸ್ಮೃತೇಶ್ಚ ಓಂ. ಈ ಸೂತ್ರ ಮತ್ತು ಅದರ ಭಾಷೆ ಹೇಳಿದ್ದನ್ನು ತತ್ವಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತರು ವಿವರಿಸಿದ್ದನ್ನು ನಾವು ನೋಡ್ತಿದ್ದೇವೆ. ನಚ ಅಪ್ರಾಮಾಣಿಕಂ ಕಲ್ಪೆಂ ಅಂತಿದೆ. ಅಪ್ರಾಮಾಣಿಕವಾದನ್ನು ಯಾವುದನ್ನು ಕಲ್ಪನೆ ಮಾಡಬೇಡಿ ಅಂತ ಅವರೇನು ಹೇಳಿದ್ದಾರೆ. ಅಲ್ಲಿ ತ್ರಿವಿಕ್ರಮ ಪಂಡಿತರಿಗೆ ಅನೇಕ ಅಪ್ರಾಮಾಣಿಕ ಸಂಗತಿಗಳು ಕಾಣಿಸಿವೆ ಅದ್ವೈತಿಗಳ ಮತದಲ್ಲಿ. ಅವೆಲ್ಲವನ್ನು ಇಲ್ಲಿ ಸಾರಾಸಗಟಾಗಿ ಒಂದೊಂದನ್ನೇ ತಗೊಂಡು ಅದೆಲ್ಲವನ್ನು ನಿರಾಕರಣೆ ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ. ಮೊದಲು ಔಪಾಧಿಕ ಭೇದದ ಬಗ್ಗೆ ಬಂದಿತ್ತು. ಆ ಉಪಾಧಿಕ ಭೇದ ಅಂತ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಅಂತ ಅದನ್ನ ನಿರಾಕರಣೆ ಮಾಡಬೇಕಾದ ಪ್ರಸಂಗ ಇದು. ಉಪಾಧಿಯಿಂದ ಹುಟ್ಟುವುದು ಹೇಗೆ ಅಂತ ಈಗ ಪ್ರಶ್ನೆ. ನಚ ಔಪಾಧಿಕೋ ಭೇದ ಬ್ರಹ್ಮಣ ಕಲ್ಪ್ಯ. ಔಪಾಧಿಕವಾದ ಭೇದವನ್ನಾದರೂ ಈ ಜೀವ ಮತ್ತು ಬ್ರಹ್ಮನಿಗೆ ಹೇಳೋಣ ಅಂತ ಅವರ ಪ್ರಶ್ನೆ. ನಾನು ಮೊದಲು ಹೇಳುವಾಗ ಅದನ್ನು ವ್ಯಾವಹಾರಿಕ ಭೇದ ಅಂತ ಹೇಳಬೇಕಾಗಿತ್ತು, ಔಪಾಧಿಕ ಭೇದ ಅಂತ ಹೇಳಿದೆ ಅಷ್ಟೇ. ವ್ಯಾವಹಾರಿಕ ಭೇದವನ್ನು ಅವರು ಒಪ್ಪಿದ್ರು. ಪ್ರಾತಿಭಾಸಿಕ ಸತ್ಯ ಒಂದು, ಪಾರಮಾರ್ಥಿಕ ಸತ್ಯ ಒಂದು. ಇವೆರಡರ ನಡುವೆ ಒಂದು ವ್ಯಾವಹಾರಿಕ ಸತ್ಯ ಅಂತ ಒಂದನ್ನು ಅವರು ಒಪ್ತಾರೆ. ವ್ಯಾವಹಾರಿಕ ಸತ್ಯ ಅಂದ್ರೆ ಇಲ್ಲಿ ವ್ಯಾವಹಾರಿಕವಾದ ಭೇದ, ಜೀವಬ್ರಹ್ಮರ ನಡುವಿರೋ ವ್ಯಾವಹಾರಿಕ ಭೇದ ಅಂತ ಅವರು ಹೇಳುವ ಪ್ರಯತ್ನ ಮಾಡಿದ್ರು. ಆ ವ್ಯಾವಹಾರಿಕ ಭೇದ ಅಂದ್ರೆ ಅದು ಸತ್ಯವೋ ಅಸತ್ಯವೋ ಅಂತ ನಾವು ಪ್ರಶ್ನೆ ಮಾಡ್ಕೊಂಡಿದ್ವಿ. ಒಟ್ಟಾರೆ ವ್ಯಾವಹಾರಿಕ ಅನ್ನುವುದು ಎಲ್ಲೂ ಇಲ್ಲ. ಇದ್ರೆ ಅದು ಸತ್ಯವೋ ಅಸತ್ಯವೋ. ಸತ್ಯ ಅಂತ ಆದ್ರೆ ಬ್ರಹ್ಮನಿಗಿಂತ ಭಿನ್ನವಾದ ಒಂದು ಸತ್ಯವನ್ನು ಒಪ್ಪಿದಂತಾಯಿತು. ಅಸತ್ಯ ಅಂತ ಆದ್ರೆ ಅಸತ್ಯವಾದ ವಸ್ತುವನ್ನ ಪ್ರತಿಪಾದನೆ, ಅಸತ್ಯವಾದ ಭೇದವನ್ನ, ಜೀವಬ್ರಹ್ಮರ ನಡುವೆ ಭೇದವನ್ನು ಪ್ರತಿಪಾದನೆ ಮಾಡಿದ್ರಿಂದ ಈ ಸೂತ್ರಗಳು ಅಪ್ರಮಾಣ ಆಗಬೇಕಾದಿತ್ತು ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳ್ತಾರೆ, ಆ ಜೀವಬ್ರಹ್ಮರ ನಡುವಿನ ಭೇದ ಏನಿದೆಯಲ್ಲ ಅದು ಔಪಾಧಿಕ ಅಂತ ಹೇಳ್ತೇವೆ. ನಚ ಔಪಾಧಿಕೋ ಭೇದ ಬ್ರಹ್ಮಣ ಕಲ್ಪ್ಯ ಅಂತ ಅವ್ರು ಹೇಳುವ ಪ್ರಯತ್ನ ಮಾಡ್ತಿದ್ದಾರೆ. ಇದೇ ಉಪಾಧಿ ಖಂಡನದಲ್ಲಿ ಬಹುಚರ್ಚಿತವಾದಂತಹ ವಿಷಯ. ನಿರಂಶತ್ವಾತ್ ಏಕದೇಶ ಸಂಬಂಧ ಅಸಂಭವಾತ್ ಉಪಾಧೇಹೆ. ಈ ನಮ್ಗೆ ಉಪಾಧಿ ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿರ್ಬೇಕು. ಮೊದಲು ಒಂದು ಬಟ್ಟೆ ನಾವು ತಗೊಂಡು ಅದನ್ನ ಒಂದು ಶರ್ಟಿನ ರೂಪದಲ್ಲಿ ಹೊರೆಯಬೇಕು ಅಂತ ಹೊರಟಾಗ, ಏನಾದ್ರು ಮಾಡಿದಾಗ ಬಟ್ಟೆಯನ್ನು ತಗೊಂಡು ಅದ್ರ ಮೇಲೆ ಆ ಉಪಾಧಿ, ಅದೊಂದು ಹಳದಿ ಅಥವಾ ಕೇಸರಿ ಬಣ್ಣದ ತುಂಡಿರ್ತದೆ. ಅದರಿಂದ ಅದನ್ನ ಗುರುತು ಮಾಡ್ತಾರೆ. ಅದಕ್ಕೆ ಮಹಾರಾಜನ ಅಂತಾರೆ. ಗುರುತು ಮಾಡುವಾಗ ಆ ಇಡೀ ಬಟ್ಟೆಯನ್ನು ಒಂದು ಕಡೆ ಒಂದು ಮೇಜಿನ ಮೇಲೆ ಹಾಸಿ ಅವ್ರನ್ನ ಗುರುತು ಮಾಡ್ತಾರೆ. ನಾವು ಅದನ್ನು ಗಮನಿಸಬೇಕು. ಇಡೀ ಬಟ್ಟೆ ತುಂಬೆಲ್ಲ ಅವ್ರು ಗುರುತು ಮಾಡೋದಿಲ್ಲ. ಹೇಗೆ ಅದನ್ನ ಒಂದು ಅಂಗಿಯ ರೂಪದಲ್ಲಿ ಕತ್ತರಿಸಬೇಕಾಗಿದೆಯೋ ಹಾಗೆ ಮಾತ್ರ ಗುರುತು ಮಾಡ್ತಾರೆ. ಆ ಥರ ಅದನ್ನ ಕತ್ತರಿಸ್ಕೋತಾರೆ. ಇಡೀ ಬಟ್ಟೆಗೆ ಗುರುತು ಮಾಡುವುದಾದರೆ ಅದನ್ನು ಕತ್ತರಿಸುವುದರಿಂದ ಅದರಿಂದ ಉಪಯೋಗ ಆದರೂ ಏನು ಅನ್ನೋದನ್ನ ಸ್ವಲ್ಪ ನಾವು ಮೊದಲು ಗಮನದಲ್ಲಿ ಇಟ್ಕೋಬೇಕು. ಹಾಗೆ ಈ ಬ್ರಹ್ಮ ಅನ್ನುವಂತನೂ ಒಂದು ಬಟ್ಟೆ ಅಂತೆ, ಮೂಲ ಬಟ್ಟೆ ಅಂತೆ. ಅವನಿಂದ ಈಗ ಜೀವನಿಗೆ ಭೇದ, ಔಪಾಧಿಕವಾದ ಭೇದವು ಹುಟ್ಟಬೇಕಾಗಿದೆ. ಅಲ್ಲಿ ಔಪಾಧಿಕವಾದ ಭೇದ ಹುಟ್ಟಬೇಕಾದ್ರೆ ಉಪಾಧಿ ಯಾವುದು ಅಂತ ಒಂದು ಪ್ರಶ್ನೆ. ಮತ್ತೆ ಅದು ಆ ಉಪಾಧಿ ಅನ್ನೋದು ಹೇಗೆ ಕೆಲಸ ಮಾಡಿ ಆ ಭೇದವನ್ನು ಹುಟ್ಟಿಸ್ತದೆ ಅಂತ ಇನ್ನೊಂದು ಪ್ರಶ್ನೆ. ಇಲ್ಲಿ ಉಪಾಧಿ ಯಾವುದು ಅಂದ್ರೆ ದೇಹ, ಇಂದ್ರಿಯ, ಅಂತಃಕರಣ. ಇದು ನಮ್ಗೆ ಗೊತ್ತಿದೆ. ಮತ್ತೆ ಅದು ಹೇಗೆ ಭೇದವನ್ನು ಹುಟ್ಟಿಸ್ತದೆ ಅಂತ ಈಗ ಮುಂದಿನ ಪ್ರಶ್ನೆ. ಅಲ್ಲಿ ಹೇಗೆ ಭೇದವನ್ನು ಅದು ಹುಟ್ಟಿಸ್ತದೆ ಅನ್ನೋದ್ರಲ್ಲಿ ಇಲ್ಲಿ ಎರಡು ಸಂಗತಿಗಳಿವೆ. ಈ ಬಟ್ಟೆಯಲ್ಲಿ ಒಂದು ಭೇದವನ್ನು, ಔಪಾಧಿಕ ಭೇದವನ್ನು ನಾವು ಕಾಣುತ್ತೇವಲ್ಲ, ಟೇಲರ್ ಆದವನು ಹುಟ್ಟಿಸ್ತಾನಲ್ಲ, ಅವನು ಆ ಥರ ಹುಟ್ಟಿಸುವಾಗ ಆ ಬಟ್ಟೆ ಎಂಥದ್ದಿರ್ತದೆ ಅನ್ನೋದನ್ನು ಗಮನಿಸಬೇಕು. ಬಟ್ಟೆ ಅನ್ನೋದು ಸಾಂಶ. ಬಟ್ಟೆಗೆ ಸ್ವಾಭಾವಿಕವಾಗಿ ಅಂಶಗಳಿವೆ.
ಆದ್ರಿಂದ ನೀವು ಅದನ್ನು ಕೈ ಆಕಾರದಲ್ಲಿ ಕಾಲಿನ ಆಕಾರದಲ್ಲಿ ಕಟ್ಟಿದರೆ ಕತ್ತರಿಸಿದರೆ ಅದಕ್ಕೆ ಕತ್ತರಿಸುವ ಸಾಧ್ಯತೆ ಇದೆ. ಯಾಕಂದ್ರೆ ಅದು ಸಾಂಶ ಆದ್ರಿಂದ. ಈಗ ಬ್ರಹ್ಮನಿಗೆ ದೇಹ, ಇಂದ್ರಿಯ, ಅಂತಃಕರಣ ಮೊದಲಾದ ಉಪಾಧಿಗಳು ಅಂತ ಭೇದವನ್ನು ತಂದು ಒಡ್ಡಬೇಕಾದ್ರೆ ಮೂಲತಃ ಭೇದವನ್ನು ತಂದು ಒಡ್ಡಿಸಿಕೊಳ್ಳುವ ಯೋಗ್ಯತೆನೇ ಅವನಿಗಿಲ್ಲ. ಯಾಕಂದ್ರೆ ಅವನು ನಿರಂಶ ಆದ್ರಿಂದ ಅಂತ ಇಲ್ಲಿ ಹೇಳಿಕೊಟ್ಟಿದ್ದಾರೆ. ಉಪಾಧಿಗೆ ಅದನ್ನು ಮಾಡುವ ಶಕ್ತಿ ಇದೆಯೋ ಇಲ್ಲೋ ಅಂತ ಒಂದು. ಇನ್ನೊಂದು, ಆ ಬ್ರಹ್ಮ ಮೂಲತಃ ನಿರಂಶ ಆದ್ರಿಂದ ಅವನಲ್ಲಿ ಈ ತರದ ಭೇದವನ್ನು ಹುಟ್ಟಿಸಲಿಕ್ಕೆ ಸಾಧ್ಯವಿಲ್ಲ. ನಿರಂಶತ್ವಾತ್, ಬ್ರಹ್ಮಣ ನಿರಂಶತ್ವಾತ್ ಅಂತ ಅಲ್ಲಿ ಇರುವ ಮಾತು. ಮತ್ತೆ ಈ ಉಪಾಧಿ ಅಂತನ್ನೋದು ಹೇಗೆ ಭೇದವನ್ನು ಹುಟ್ಟಿಸ್ತದೆ? ಏಕದೇಶೇ ಅಥವಾ ಸರ್ವಗಃ ಅಂತ ಉಪಾಧಿ ಖಂಡನದಲ್ಲಿದೆ. ಅದರ ಹಿನ್ನೆಲೆಯಲ್ಲಿ ಇದನ್ನ ನಾವು ಹೇಳಬೇಕು. ಏಕದೇಶ ಸಂಬಂಧ ಅಸಂಭವಾತ್ ಉಪಾಧೇಹೆ ಅಂತ ಹೇಳ್ತಿದ್ದಾರೆ. ಅದೆರಡು ವಿಕಲ್ಪ ಇದೆ ಅಲ್ಲಿ. ಉಪಾಧಿ ಅನ್ನುವುದು ದೇಹೇಂದ್ರಿಯ ಮೊದಲಾದ ಉಪಾಧಿಗಳು ಈ ಬ್ರಹ್ಮನಲ್ಲಿ ಭೇದವನ್ನು ಹುಟ್ಟಿಸುವಾಗ ಬ್ರಹ್ಮನಿಗೆ ಭೇದವನ್ನು ಹುಟ್ಟಿಸಿ ಜೀವ ಬ್ರಹ್ಮನಲ್ಲಿ ಔಪಾಧಿಕ ಭೇದವನ್ನು ತಂದುಕೊಟ್ಟುವಾಗ ಬ್ರಹ್ಮನ ಏಕದೇಶಕ್ಕೆ ಅವು ಸಂಬಂಧವನ್ನು ಪಡೀತಾವೋ ಅಥವಾ ಇಡೀ ಬ್ರಹ್ಮನಿಗೆ ಸಂಬಂಧವನ್ನು ಪಡೀತಾವೋ ಅಂತ ಒಂದು ಪ್ರಶ್ನೆ ಕೇಳ್ತೇವೆ. ಎರಡು ಥರದ ಪ್ರಶ್ನೆ. ಏಕದೇಶ ಸಂಬಂಧವನ್ನು ಪಡಿತಾವೋ ಇಡೀ ಬ್ರಹ್ಮನ ಸಂಬಂಧವನ್ನು ಪಡಿತಾವೋ ಅಂತ. ಈಗ ಒಂದು ಮಹಾರಾಜನ ಅಂತ ಒಂದು ಕೇಸರಿ ಬಣ್ಣದ ಸೋಪಿನಂಥದ್ದು ಇರ್ತದಲ್ಲ, ಹಿಂದಿನ ಕಾಲದಲ್ಲಿ ಆ ಮಹಾರಾಜನ ಅಂದ್ರೆ ಅದೊಂದು ಯಾವುದು ಹೂವಿನ ಪರಾಗ. ಆ ಕೇಸರಿ ಬಣ್ಣದೊಂದು ಸೋಪು ಕೇಸರಿ ಹೂವಿನ ತಗೊಂಡು ಅವನು ಅದ್ರ ಮೇಲೆ ಗುರುತು ಮಾಡ್ತಾ ಹೋಗ್ತಾನೆ. ಅದು ಆ ಕೇಸರಿ ಬಣ್ಣದ ಸೋಪು ಅಂತ ಅನ್ನೋದು ಆ ಬಟ್ಟೆ ಒಂದು ಅಂಶದ ಜೊತೆಗೆ ಸಂಬಂಧವನ್ನು ಪಡ್ಕೋತದೆ. ಅದ್ರ ಒಂದು ಅಂಶದ ಜೊತೆ ಸಂಬಂಧ ಪಡ್ಕೊಂಡಿದ್ರಿಂದ ಅಲ್ಲಿ ಕಟ್ ಮಾಡ್ಲಿಕ್ಕೆ ಆಗ್ತದೆ. ಇಡೀ ಬಟ್ಟೆ ಜೊತೆಗೆ ಅದಕ್ಕೆ ಸಂಬಂಧ ನಾವು ಆ ಸೋಪನ್ನು ಇಡೀ ಬಟ್ಟೆಗೆ ಚೆನ್ನಾಗಿ ತಿಕ್ಕಿದರೆ ಇಡೀ ಬಟ್ಟೆ ಹಳದಿ ಆದ್ರೆ ಕತ್ತರಿಸುವುದು ಎಲ್ಲಿ ಅಂತ ಗೊತ್ತಾಗೋದಿಲ್ಲ. ಅದು ಮಕ್ಕಳ ಆಟಿಕೆ ಆದಿತ್ತು. ಆದ್ರಿಂದ ಆ ಬಟ್ಟೆಯ ಯಾವುದೋ ಒಂದು ಭಾಗಕ್ಕೆ ಮಾತ್ರ ಅದನ್ನು ಅವನು ಹಚ್ತಾನೆ, ಅದು ಮಹಾರಾಜನವನು, ಮತ್ತೆ ತನ್ನ ಕೆಲಸ ಮುಂದುವರಿಸ್ತಾನೆ. ಇಲ್ಲಿ ಬ್ರಹ್ಮನಿಗೆ ಒಂದು ಏಕದೇಶಕ್ಕೆ ಸಂಬಂಧ ಪಡ್ಕೊಳ್ಳೋದು ಹೇಗೆ ಅಂತ ಇಲ್ಲಿ ನಿಮ್ಮನ್ನ ಪ್ರಶ್ನೆ ಕೇಳಬೇಕು. ಈಗ ನಿಮ್ಗೆ ಖಂಡರತ್ರಯದಲ್ಲಿ ಓದಿದ್ದೇನಾದ್ರು ನೆನಪು ಬರ್ತದ ನೋಡಿ. ಅಲ್ಲಿ ವಿಕಲ್ಪ ಇರೋದು ಏಕದೇಶ ಸಂಬಂಧ ಅಸಂಭವಾತ್ ಉಪಾದೇಹ ಅಂತ. ನಾನು ಅಲ್ಲಿ ಓದುವಾಗ ಸ್ವಲ್ಪ ಅದನ್ನ ತಪ್ಪಾಗಿ ಓದಿದೆ. ಸಂಬಂಧ ಅಸಂಭವಾತ್ ಅಂತ ಈಗೇನೋ ಓದಿದೆ. ಇಲ್ಲಿ ಅದು ಆ ಖಂಡನತ್ರಯದ ಸಂಸ್ಕಾರದಲ್ಲಿ ಹಾಗೆ ನಾನು ಓದಿದೆ. ಈಗ ನಾನೀಗಾಗಲೇ ಒಂದು ಉದಾಹರಣೆ ಕೊಟ್ಟಂತೆ, ಒಂದು ಹಳದಿ ಬಣ್ಣದ ಮಾರ್ಕರ್ ತಗೊಂಡು ಬಟ್ಟೆ ಮೇಲೆ ಮಾರ್ಕ್ ಮಾಡ್ತಾರಲ್ಲ, ಅದು ಸಾಂಶ. ಬಟ್ಟೆ ಅನ್ನೋದು ಸಾಂಶ. ಅದು ಹುಟ್ಟಿದಾಗಲೇ, ಅದು ಬಟ್ಟೆ ತಯಾರಾದಾಗಲೇ ಸಾಂಶವಾಗಿ ತಯಾರಾಗಿರ್ತದೆ. ಆಯ್ತಾ? ಆ ಬಟ್ಟೆ ಮೇಲೆ ಅದು ಸಾಂಶ ಆದ್ರಿಂದ ಅದರ ಒಂದು ಅಂಶದ ಮೇಲೆ ಅವನು ಗುರುತು ಮಾಡ್ತಾನೆ. ಗುರುತು ಮಾಡಿ ಅದನ್ನು ಕಟ್ ಮಾಡ್ಕೋತಾನೆ. ಆದ್ರೆ ಈ ಬ್ರಹ್ಮ ಅನ್ನೋದು ನಿರಂಶ ಆದ್ರಿಂದ ಏಕದೇಶ ಸಂಬಂಧ ಅಸಂಭವಾತ್ ಉಪಾಧೇಹೆ. ಏಕದೇಶ ಸಂಬಂಧ ಅಥವಾ ಸಂಪೂರ್ಣ ಸಂಬಂಧ ಅಂತಿದೆಯಲ್ಲ, ಸಂಪೂರ್ಣ ಸಂಬಂಧ ಅನ್ನೋದು ಕೃತ್ಸ್ನ ಗ್ರಾಸ ಅಂತ ಹೊಂದಿದೆ. ಬ್ರಹ್ಮ ನಿರಂಶ ಆದ್ರಿಂದ ಬ್ರಹ್ಮನ ಒಂದು ಅಂಶಕ್ಕೂ ಆ ಉಪಾಧಿಗೂ ಸಂಬಂಧ ಏರ್ಪಡುವುದೇ ಸಾಧ್ಯ ಇಲ್ಲ. ಬಟ್ಟೆ ಸಾಂಶವಾದ್ರಿಂದ ಉಪಾಧಿ ಅನ್ನೋದು ಯಾವುದೋ ಒಂದು ಅಂಶಕ್ಕೆ ಸಂಬಂಧವನ್ನು ಪಡ್ಕೊಂಡು ಆ ಕತ್ತರಿಸುವ ಕೆಲಸಕ್ಕೆ ಅದು ಅನುಕೂಲ ಮಾಡಿಕೊಡ್ಬಹುದು. ಬ್ರಹ್ಮ ನಿರಂಶ ಆದ್ರಿಂದ, ನಿರಂಶತ್ವಾದ್ ಅಂದ್ರೆ ಬ್ರಹ್ಮಣ ನಿರಂಶತ್ವಾದ್, ಬ್ರಹ್ಮನ ಯಾವುದೋ ಒಂದು ಅಂಶದ ಜೊತೆಗೆ ಆ ಸಂಬಂಧ ಪಡುವುದೇ ಸಾಧ್ಯವಿಲ್ಲ. ಏಕದೇಶ ಸಂಬಂಧ ಅಸಂಭವಾತ್ ಉಪಾಧೇಹೆ. ಇಲ್ಲಿ ನಾವು ಪ್ರಶ್ನೆ ಮಾಡ್ತೇವೆ. ನಾನು ಅದೊಂದೇ ವಾಕ್ಯದಲ್ಲಿ ಆ ಪ್ರಶ್ನವನ್ನು ಕೇಳಲಿಕ್ಕೆ ಹೋದೆ. ಉಪಾಧಿ ಅನ್ನೋದು ಬ್ರಹ್ಮನ ಏಕದೇಶದ ಜೊತೆಗೆ ಸಂಬಂಧವನ್ನು ಪಡೆದು ಭೇದಕ್ಕೆ ಕಾರಣ ಆಗ್ತದೋ ಅಥವಾ ಬ್ರಹ್ಮನ ಇಡೀ ವ್ಯಕ್ತಿತ್ವಕ್ಕೆ ಸಂಬಂಧವನ್ನು ಪಡೆದು ಅದು ಭೇದಕ್ಕೆ ಕಾರಣ ಆಗ್ತದೋ ಅಂತ ಪ್ರಶ್ನೆ ಕೇಳಬೇಕಲ್ಲಿ. ಆ ಪ್ರಶ್ನೆ ಕೇಳಿ ಮುಂದುವರಿಬೇಕು. ಯಾಕಂದ್ರೆ ಅದಕ್ಕೆ ಇಲ್ಲದೆ ಹೆಚ್ಚು ಬಂದಿಲ್ಲ, ಅದು ಖಂಡನತ್ರಯದಲ್ಲಿ ಬಂದಿದೆ. ಈ ಆಕಾಶದಲ್ಲಿ
ದೃಷ್ಟಾಂತ ತಗೋತಾರೆ ಅವರು ಅದ್ವೈತಿಗಳು. ಆಕಾಶದಲ್ಲಿ ಆ ಉಪಾಧಿ ಅಂತ ಅನ್ನೋದು ಭೇದಕ್ಕೆ ಕಾರಣ ಆಗ್ತದೆ. ಒಂದು ದೊಡ್ಡ ಸೈಟ್ ನಾವು ತಗೊಂಡಿದ್ದೇವೆ, ಅದರಲ್ಲಿ ಮನೆ ಕಟ್ಟಲಿಕ್ಕೆ ಶುರು ಮಾಡ್ತೇವೆ. ಮೊದಲು ಅದರಲ್ಲಿ ಭೇದ ಇರಲಿಲ್ಲ. ಮನೆ ಕಟ್ಟಲಿಕ್ಕೆ ಶುರು ಮಾಡಿದಾಗ ಅಲ್ಲಿ ನಾವು ಗೋಡೆಗಳನ್ನ ಕಟ್ಟಲಿಕ್ಕೆ ಶುರು ಮಾಡಿದಂತೆ ಅಲ್ಲಿ ಭೇದ ಅಂತ ಅನ್ನೋದು ಕಾಣಿಸ್ತದೆ. ಒಂದು ಅಡಿಗೆ ಮನೆ ಅಂತ ಒಂದು ಭೇದ, ಮತ್ತೆ ದೇವರ ಮನೆ ಅಂತ ಒಂದು ಭೇದ, ಹೀಗೆಲ್ಲ ಭೇದ ಅಂತ ಕಾಣಿಸ್ಲಿಕ್ಕೆ ಶುರುವಾಗ್ತದೆ. ಹಾಗೆ ಜೀವ ಬ್ರಹ್ಮನಲ್ಲಿ ಮೊದಲು ಭೇದ ಇರಲಿಲ್ಲ, ಅದು ಉಪಾದಿಯಿಂದ ಬಂತಲ್ಲ ಅಂತ ಅವರು ಹೇಳೋ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ನಾವು ಕೇಳೋ ಪ್ರಶ್ನೆ ಅಲ್ಲಿದೆ, ಸಚೇದ ಉಪಾಧಿ ಸಂಬಂಧ. ಆ ಉಪಾಧಿ ಸಂಬಂಧ ಅನ್ನೋದು ಆ ಇಡೀ ಬ್ರಹ್ಮನಿಗೆ ಏರ್ಪಡ್ತದೋ ಅಥವಾ ಯಾವ್ದು ಬ್ರಹ್ಮನ ಯಾವುದೋ ಒಂದು ಉಪಾಧಿಗೆ ಏರ್ಪಡ್ತದೋ ಅಂತ ಕೇಳ್ತೇವೆ. ಮತ್ತೆ ಏಕದೇಶೇ ಅನವಸ್ಥಾಸ್ಯಾತ್ ಅಂತ ಮುಂದೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಸ್ವಲ್ಪ ಅದನ್ನ ಇಲ್ಲಿ ಇಟ್ಕೊಳ್ಳೋದು ಒಳ್ಳೇದು ನಾವು. ಅದು ಹೇಗೆ ಅಂದ್ರೆ ಈ ಉಪಾಧಿ ಅಂತ ಅನ್ನೋದು ಆ ಬ್ರಹ್ಮನ, ನಾನು ಬ್ರಹ್ಮನ ಅಂತ ಹೇಳಿದ್ಬಿಟ್ಟು ಚತುರ್ಮುಖ ಬ್ರಹ್ಮನ ಅಂತ ಹೇಳಿದೆ ಅಷ್ಟೆ. ಆ ಬ್ರಹ್ಮನ ಏಕದೇಶಕ್ಕೆ ಸಂಬಂಧಪಡುವುದಾದ್ರೆ ಏಕದೇಶ ಬಂತು ಎಲ್ಲಿಂದ? ಬ್ರಹ್ಮ ಫಂಡಮೆಂಟಲಿ ನಿರಂಶ. ಫಂಡಮೆಂಟಲಿ ನಿರಂಶ ಅಂದಮೇಲೆ ಅವನಿಗೆ ಅಂಶ ಬಂತು ಎಲ್ಲಿಂದ? ಅವನದು ಅಂಶ ಮೊದಲೇ ಇದ್ದಿದ್ದರೆ ಆ ಅಂಶದ ಜೊತೆಗೆ ಸಂಬಂಧವನ್ನು ಪಡೆಯಬಹುದು. ಅಂಶ ಮೊದಲು ಇರಲಿಲ್ಲ, ಆ ಅಂಶದ ಜೊತೆಗೆ ಸಂಬಂಧವನ್ನು ಪಡೆಯುತ್ತೆ ಹೇಗೆ? ಆಕಾಶದಲ್ಲಾದರೆ ಮೊದಲಿಂದಲೂ ಕೂಡ ಭಾಗಗಳಿದ್ದೇ ಇವೆ, ಅದರದ್ದೇನು ನೀವು ಉದಾಹರಣೆ ಕೊಡುವ ಅಗತ್ಯ ಇಲ್ಲ ನಮಗಿಲ್ಲಿ ಅಂತ ಅದರ ತಾತ್ಪರ್ಯ. ಆದ್ರಿಂದ ಏಕದೇಶದ ಜೊತೆ ಸಂಬಂಧವನ್ನು ಪಡೆಯೋದಾದ್ರೆ ಆ ಏಕದೇಶ ಇಲ್ಲವೇ ಇಲ್ಲ. ಏಕದೇಶ ಬಂತು ಎಲ್ಲಿಂದ? ಅದಕ್ಕೆ ಮತ್ತೊಂದು ಯಾವುದೋ ಉಪಾಧಿಯನ್ನು ಹೇಳಬೇಕು ನೀವು. ಇನ್ನೊಂದು ಉಪಾಧಿಯ ಮೂಲಕ ಅಲ್ಲಿ ಏಕದೇಶ ಮೊದಲೇ ಹುಟ್ಟಿತ್ತು ಅಂತ. ಇನ್ನು ಅದಕ್ಕೆ ಮತ್ತೊಂದು ಉಪಾಧಿ, ಆ ಉಪಾಧಿಗೆ ಏಕದೇಶ ಸಂಬಂಧ ಅಂತ ಹೇಳಿದ್ರೆ ಮತ್ತೊಂದು ಉಪಾಧಿ, ಹೀಗೆ ಅನವಸ್ಥಾ ದೋಷ ಬಂದ್ಬಿಡ್ತದೆ ಅಂತ ಅಲ್ಲಿ ತಾತ್ಪರ್ಯ. ಏಕದೇಶ ಅನವಸ್ಥಾಸ್ಯಾತ್ ಅಂತ ಅಲ್ಲಿರೋದು. ಅದನ್ನೇ ಏಕದೇಶ ಅಸಂಭವಾತ್, ಏಕದೇಶ ಸಂಬಂಧ ಅಸಂಭವಾತ್. ಬ್ರಹ್ಮ ನಿರಂಶ ಆದ್ರಿಂದ ಅವನ ಏಕದೇಶಕ್ಕೆ ಸಂಬಂಧ ಆಗುವುದು ಸಾಧ್ಯ ಇಲ್ಲ ಉಪಾಧಿಗೆ ಅಂತ ಈ ವಾಕ್ಯದ ಅರ್ಥ. ಇನ್ನ ಕೃತ್ಸ್ನಗ್ರಾಸೆ, ಬ್ರಹ್ಮನ ಇಡೀ ವ್ಯಕ್ತಿತ್ವವನ್ನೇ ಉಪಾಧಿ ಹಿಡ್ಕೊಂಡು, ಗ್ರಾಸ ಅಂದ್ರೆ ಹಿಡ್ಕೊಂಡು, ಸಂಬಂಧವನ್ನು ಪಡ್ಕೊಂಡು ಅವನಲ್ಲಿ ಭೇದವನ್ನು ಹುಟ್ಟಿಸ್ತದೆ ಅಂತಂದ್ರೆ ಅನುಪಹಿತ ವಿಭಾಗ ಅಸಂಭವಾತ್. ಆವಾಗ ಏನಾಗ್ತದೆ ಅಂದ್ರೆ ಈ ಉಪಹಿತ ಅಂದ್ರೆ ಉಪಾಧಿ ಸಂಬಂಧ ಇದ್ದವನು, ಉಪಾಧಿ ಸಂಬಂಧ ಇಲ್ಲದೇ ಇದ್ದವನು ಅಂತ ಈ ವಿಭಾಗನೇ ಮಾಡ್ಲಿಕ್ಕೆ ಬರೋದಿಲ್ಲ. ಒಂದು ಉಪಹಿತ ಅಂತ ಶಬ್ದ ಇದೆಯಲ್ಲ, ಉಪಹಿತ ಅಂದ್ರೆ ಉಪಾಧಿಯ ಸಂಬಂಧ ಇದ್ದದ್ದು ಅಂತ ಅರ್ಥ. ಅದಾದ್ಮೇಲೆ ಅನುಪಹಿತ ಅಂದ್ರೆ ಉಪಾಧಿಯ ಸಂಬಂಧ ರಹಿತವಾದ್ದು ಅಂತ ಅದರ ಅರ್ಥ. ಇಡೀ ಬ್ರಹ್ಮನಿಗೆ ಆ ಉಪಾಧಿಯ ಸಂಬಂಧ ಆಗಿಬಿಟ್ರೆ ಆವಾಗ ಬ್ರಹ್ಮನಲ್ಲಿ ಉಪಾಧಿ ಸಂಬಂಧ ಇದ್ದ ಭಾಗ ಯಾವುದು, ಉಪಾಧಿ ಸಂಬಂಧ ಇಲ್ಲದ ಭಾಗ ಯಾವುದು ಅಂತ ವಿಭಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಡೀ ಬ್ರಹ್ಮವೇ ಉಪಾಧಿಯ ಜಾಳಿ ಒಳಗಾಗಿಬಿಟ್ಟಿದೆ. ಇದನ್ನ ಇಲ್ಲಿ ನೇರವಾಗಿ ಬರಲಿಲ್ಲ, ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಅವರು ತ್ರಿವಿಕ್ರಮ ಪಂಡಿತರು. ಅದನ್ನೇ ಸರ್ವಗಶ್ಚೇ ನಭೇದಕ ಅಂತ ಅಲ್ಲಿದೆಯಲ್ಲ ಖಂಡೋತ್ತರದಲ್ಲಿ, ಅದ್ರ ಮೂಲಕ ನಾನು ತಿಳ್ಕೋಬೇಕಾಗಿದೆ. ಇಡೀ ಸರ್ವವನ್ನು ಬ್ರಹ್ಮ ಸರ್ವಸ್ವವನ್ನೇ ಆವರಿಸಿಕೊಂಡು ಉಪಾಧಿ ಭೇದವನ್ನು ಮಾಡುವುದಾದ್ರೆ ಹಾಗೆ ಭೇದವನ್ನು ಮಾಡುವುದೇ ಸಾಧ್ಯ ಇಲ್ಲ. ಇನ್ನು ಗಮನಿಸಿ, ಭೇದ ಯಾವಾಗ ಆಗ್ತದಂದ್ರೆ ಕೈ ಕಾಲು ಮೊದಲಾದ ಒಂದು ಗೆರೆಗಳನ್ನ ಹಾಕೊಂಡು ಆ ಬಟ್ಟೆ ಮೇಲೆ ಕತ್ತರಿಸಿದ್ರೆ ಅದು ಕೈ ಕಾಲು ಆಗ್ತದೆ. ಇಡೀ ಬಟ್ಟೆಗೆ ಉಪಾಧಿ ಸಂಬಂಧ, ಅದರಲ್ಲಿ ಕತ್ತರಿಸುವುದಿಲ್ಲಿಂದ ಮುಂದೆ. ಆದ್ರಿಂದ ಸರ್ವಗಸ್ಥೆ ನಭೇದಕ, ಆ ಉಪಾಧಿ ಅಂತ ಅನ್ನೋದು ಬ್ರಹ್ಮನ ಸರ್ವಕ್ಕೂ ಸಂಬಂಧಪಡುವುದಾದ್ರೆ ಅದು ಭೇದಕ ಆಗುವುದೇ ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ಭೇದಸ್ಯ ಕಾರಕ ನ ಸ್ಯಾತ್ ಅಂತ ಅಲ್ಲಿ ಟೀಕಾಚಾರ್ಯ ಖಂಡನತ್ರಯದಲ್ಲಿ ಕೃತ್ಸ್ನಸ್ಯ ಏಕೋಪಾಧಿನೇವ ಗ್ರಸ್ತತ್ವಾತ್, ಇಡೀ ಬ್ರಹ್ಮವೇ ಒಂದೇ ಉಪಾಧಿಯಿಂದ ಗ್ರಸ್ತ ಆಗಿರುವುದರಿಂದ ಅಲ್ಲಿ ಅದು ಸಾಧ್ಯವೇ, ಆ ಥರ ಆ ಭೇದವನ್ನು ಮಾಡುವುದೇ ಸಾಧ್ಯ ಇಲ್ಲ ಅಂತ ಅರ್ಥ. ಯಾವುದೋ ಒಂದು ಭಾಗದಲ್ಲಿ ಮಾಡಿದರೆ ಮಾತ್ರ ಆ ಭೇದ ಹುಟ್ಟಿಸುವುದು ಸಾಧ್ಯ, ಮತ್ತು ಆ ಭೇದದಿಂದ ಯಾರಿಗಾರು ಉಪಯೋಗ ಆಗೋದು ಸಾಧ್ಯ. ಅದು ಮನೆ ಇರಬಹುದು, ಒಂದು ಸೈಟ್ ಇರಬಹುದು, ಒಂದು ಬಟ್ಟೆ ಇರಬಹುದು, ಇಲ್ಲದೆ ಹೋದ್ರೆ ಅದು ಸಾಧ್ಯ ಇಲ್ಲ. ಅದರಿಂದ ಉಪಹಿತ ಅಂದ್ರೆ ಉಪಾಧಿ ಸಂಬಂಧ ಉಳ್ಳ ಬ್ರಹ್ಮ, ಅನುಪಹಿತ ಅಂದ್ರೆ ಉಪಾಧಿ ಸಂಬಂಧವಿಲ್ಲದ ಬ್ರಹ್ಮ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಅದನ್ನು ಹೇಳಬೇಕು. ಯಾಕೆಂದ್ರೆ ಉಪಾಧಿ ಸಂಬಂಧ ಉಳ್ಳ ಬ್ರಹ್ಮ ಅಂತ ನೀವು ಹೇಳಿದ ಮೇಲೆ ಕೂಡ ಈ ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತ ನೀವು ಒಪ್ಪೇ ಹೋಗ್ತಿರಲ್ಲ. ನಿರ್ಗುಣ ಬ್ರಹ್ಮ ಉಪಾಧಿ ಸಂಬಂಧ ರಹಿತನಾಗಿ ಮೂಲತಃ ಒಬ್ಬ ಇದ್ದೇ ಇರ್ತಾನೆ. ಆಮೇಲೆ ಸಗುಣ ಬ್ರಹ್ಮ ಅಂತ ನೀವು ಎಲ್ಲರೂ ಕೂಡ ಓಡಾಡ್ಕೊಂಡಿರ್ತೀವಿ ಸಂಸಾರದಲ್ಲಿ.
ಆದ್ರಿಂದ ಉಪಾಧಿ ರಹಿತವಾದ ಬ್ರಹ್ಮ, ಉಪಾಧಿ ರಹಿತವಲ್ಲದ ಬ್ರಹ್ಮ ಅಂತ ಎರಡನ್ನು ನೀವು ಒಪ್ಪಬೇಕು. ಉಪಾಧಿ ಸಂಬಂಧವಿದ್ದ ಬ್ರಹ್ಮ, ಉಪಾಧಿ ಸಂಬಂಧವಿಲ್ಲದ ಬ್ರಹ್ಮ ಅಂತ. ಅದು ನಿಮ್ಗೆ ಆಗೋದೇ ಸಾಧ್ಯ ಇಲ್ಲ. ಈಗ ನಿಮ್ಮ ವ್ಯವಸ್ಥೆಯೇ ಬಿದ್ದು ಹೋಗ್ತದೆ. ಸಂಸಾರದಲ್ಲಿ ಆಗ ಯಾರು ಬಂದವನು ಅಂತ ಪ್ರಶ್ನೆ ಉಳಿತದೆ ಅಂತ ಅದರ ವಿಸ್ತಾರ. ಅತಃ ಅಪ್ರಮಾಣಕಮಿದಂ ಮತಂ ಸೂತ್ರಾರ್ಥತ್ವೇನ ನಕಲ್ಪ್ಯಂ. ನೋಡಿ, ನಚ ಅಪ್ರಾಮಾಣಿಕಂ ಕಲ್ಪ್ಯಂ. ಅಪ್ರಾಮಾಣಿಕವಾದ ಕಲ್ಪನೆ ಮಾಡಬೇಡ್ರಿ ಅಂತಿದೆಯಲ್ಲ, ಕಲ್ಪನೆ ಮಾಡಬೇಡ್ರಿ ಅಂದ್ರೆ ಸೂತ್ರದ ಅರ್ಥ ಅಂತ ಇದನ್ನು ನೀವು ಸೂತ್ರದಲ್ಲಿ ನಿಮ್ಮ ಅರ್ಥವನ್ನು ಸೂತ್ರದಲ್ಲಿ ಕಾಣಬೇಡಿ ಅಂತ ಅದರ ತಾತ್ಪರ್ಯ. ಯಾಕೆಂದ್ರೆ ಸೂತ್ರ ನಿಷೇಧತ್ವ ಭೇದ ವ್ಯಪದೇಶಾಚ ಅಂತ ವೇದವ್ಯಾಸರು ಅಭೇದವನ್ನು ನಿರಾಕರಣೆ ಮಾಡಿದರೆ, ನೀವತ್ತಲ್ಲಿ ಭೇದ ಅನ್ನೋ ಶಬ್ದಕ್ಕೊಂದು ವ್ಯಾವಹಾರಿಕಂತ ವಿಶೇಷಣ ಸೇರಿಸಿ ಅದನ್ನು ನಿಮ್ಮ ಮೂಗಿನ ನೇರಕ್ಕೆ ವ್ಯಾಖ್ಯಾನ ಮಾಡ್ತಿದ್ದೀರಲ್ಲ, ಇದು ಸೂತ್ರಕ್ಕೆ ನೀವು ಮಾಡಿದ ಅಪಚಾರ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.